ನಮಸ್ಕಾರ. ಆಶಾ ಕಾರ್ಯಕರ್ತೆಯರ ಗೋಳು ವಿಶೇಷ ಏನು ಜನಧ್ವನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈಗಾಗಲೇ ಇಷ್ಟೊತ್ತು ಕೂಡ ನನ್ನ ಸಹೋದ್ಯೋಗಿ ರೂಪ ಮಾತಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದಾರೆ. ಈ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳೇನಿದೆ, ಆಶಾ ಕಾರ್ಯಕರ್ತೆಯರ ನಿರಂತರ ಹೋರಾಟ ಏನಿದೆ ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಸದ್ಯದ ಗೌರವಧನದಿಂದ ಅವ್ರಿಗೆ ಯಾವ ರೀತಿ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಈಗ ತಾನೇ ಒಬ್ರು ಕಾಲರ್ ಮೇಡಮ್ ಮಾತಾಡ್ತಾ ಇದ್ರು. ಸಿಂಗಲ್ ಪೇರೆಂಟ್ಗಳು ಕೂಡ ಸಾಕಷ್ಟು ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ. ಅವರು ಕೂಡ ಜೀವನ ನಡೆಸಬೇಕಿದೆ. ಅಂಥವರ ಬದುಕು ಕೂಡ ಇವತ್ತು ಈ ಒಂದು ಹೋರಾಟದಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಪ್ರತಿ ಸಾರಿ ಕೂಡ ನಾವು ಮಕ್ಕಳ ಏನು ಹಿತದೃಷ್ಟಿಯಿಂದ ಅಂಗನವಾಡಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಬರ್ತಿದ್ವಿ, ಮಾಡ್ತಿದ್ವಿ, ಹೋಗ್ತಿದ್ವಿ, ಮನವಿ ಸಲ್ಲಿಸ್ತಾ ಇದ್ವಿ. ಆದರೆ ಯಾವುದೇ ಪ್ರಯೋಜನ ಇಲ್ಲಿವರೆಗೂ ಕೂಡ ಆಗಿಲ್ಲ. ಮತ್ತು ಈಗ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಯಾವ ರೀತಿ 5 ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆಗೂ ಮುನ್ನ ಆಶ್ವಾಸನೆ ಅಂತ ಕೊಟ್ಟಿತ್ತು, ಭರವಸೆ ಅಂತ ಕೊಟ್ಟಿತ್ತು, ಆ ಎಲ್ಲ 5 ಯೋಜನೆಗಳನ್ನೇನು ಈಡೇರಿಸಿದಿರಿ. ಆ ಸಾಲುಗಳಲ್ಲಿ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳದ ಒಂದು ಗ್ಯಾರಂಟಿ ಕೂಡ ನೀವು ಕೊಟ್ಟಿದ್ರಿ. ಮತ್ತು ಯಾಕಿದು ನಿಮಗೆ ನೆನಪಿಲ್ಲ? ನುಡಿದಂತೆ ನಡೆದ ಸರ್ಕಾರ, ಹಾಗಾದರೆ ಇಲ್ಲೆಲ್ಲಿ ನುಡಿದಂತೆ ನಡೆದಿದ್ದೀರಿ ಅನ್ನುವಂಥ ಸಹಜ ಪ್ರಶ್ನೆ ಈಗ ಸಾಮಾನ್ಯವಾಗಿ ಕಾಡುತ್ತೆ. ವೀಕ್ಷಕರೇ, ನಿನ್ನೆಯಿಂದಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಚಳಿನೂ ಕೂಡ ಲೆಕ್ಕಿಸದೆ, ಗೊತ್ತು ನಿಮಗೆಲ್ಲ, ಮೈ ಕೊರೆಯುವ ಚಳಿ ಇದೆ ಇಡೀ ಬೆಂಗಳೂರಲ್ಲಿ. ಎಷ್ಟರ ಮಟ್ಟಿಗೆ ಚಳಿ ಇದೆ ಅಂತಂದರೆ ಮನೇಲಿ ಕೂತ್ಕೊಂಡು 4 ಬೆಡ್ಶೀಟ್ ಹೊತ್ಕೊಂಡ್ರು ಆ ಥಂಡಿ ನಮ್ಮನ್ನು ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಚಳಿ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ಈ ತಾಯಿಯರು ಸೇವೆಯನ್ನು ಮಾಡ್ತಾ ಇವತ್ತು ತಮಗೆ ಗೌರವಧನ ಕೊಡಿ ಅಂತ ಕೇಳೋದಕ್ಕಾಗಿ ಈ ರೀತಿ ಬೀದಿಗೆ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಇದೆ. ಬಹುತೇಕ ಹೆಣ್ಣುಮಕ್ಕಳು ಕೂಡ ಮಾತನಾಡಿದ್ದಾರೆ ಈ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಹೇಗಿದೆ ಅಂತ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ನೋಡ್ಕೊಂಡು ಹೋಗೋಣ. ಹಾಗೆ ನೀವು ಕರೆ ಮಾಡಿ ಮಾತಾಡ್ತಾ ಹೋಗೋಣ. ಇದು ನಮ್ಮ 15 ವರ್ಷದ ಹೋರಾಟದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ 3 ಸರ್ಕಾರ ಇದ್ದಾಗ್ಲೂ ಕೂಡ ನಾವು ಹೋರಾಟ ಮಾಡಿದೀವಿ. ನಮಗಿದು ಸ್ಪಷ್ಟ ಆಗ್ಬಿಟ್ಟಿದೆ. ಯಾರು ಬಂದು ಹೇಳೋದ್ರು ಕೂಡ ಅಧಿಕಾರಕ್ಕೆ ಬಂದ್ರೆ ಎಲ್ಲಾರು ನಮ್ಮನ್ನ ಮರಿತಾರಂತ ಅದನ್ನೇ ಮಾಡ್ಬಿಟ್ಟಿದ್ದಾರೆ. ನಾನು ಈಗ್ಲೂ ಕೂಡ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆ ಅಪವಾದನ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ಹೆಣ್ಮಕ್ಳಿಗೆ ಏನು ನ್ಯಾಯಯುತವಾಗಿ ಸಿಗ್ಬೇಕು 15,000 ರೂಪಾಯಿ ನೀವು ಕೊಟ್ಟಂತ ಭರವಸೆ ನುಡಿದಂತ ನಡೆಯುವಂತವ್ರು ನೀವು ಆ ಭರವಸೆ ಈಡೇರಿಸ್ಲಿ ಅಂತ ಹೇಳಿ ನಾನು ಈ ಮೂಲಕ ಅವ್ರನ್ನ ಮನವಿ ಮಾಡ್ತೀನಿ. ಇದರಲ್ಲಿ ಸರ್ಕಾರ ನಿರ್ಲಕ್ಷ್ಯ ಅಂತೀರಾ, ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೀರಾ, ಇಲ್ಲ ಎಲ್ಲಾ ಪ್ರತಿಯೊಂದು ಜಾಯಿಂಟ್ ಪ್ರೊಫೆಸರ್ ಆಗಿದ್ದಾರ ಅನ್ಸುತ್ತೆ. ಜಾಣ ಕುರುಡು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸರ್ಕಾರದ ಅಧಿಕಾರಿಗಳಂದ್ರೆ ಸರ್ಕಾರ, ಅದರಲ್ಲಿ ಬೇರೆ ಇನ್ಯಾರು ಅಲ್ಲ. ಸರ್ಕಾರ ಅಂದ್ರೆ ಸರ್ಕಾರ, ಅಧಿಕಾರಿಗಳು, ಮಂತ್ರಿಗಳು ಎಲ್ಲಾರು ಸೇರೋದು. ಸಂಪೂರ್ಣ ಸರ್ಕಾರ ಇಲಾಖೆಯ ನಿರ್ಲಕ್ಷ್ಯ ಅಂತ ಹೇಳ್ತೀನಿ ನಾನು. ಇವತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಕೆಲಸ ಬಿಟ್ಟು ಬಂದಿದ್ದಾರೆ. ಜನಗಳಿಗೆ ಆಗ್ತಾ ಇರೋ ಕಷ್ಟ ನಷ್ಟಗಳಿಗೂ ಖಂಡಿತವಾಗ್ಲು ನಾವ್ ಹೇಗೆ ಹೊಣೆ ಹಾಕ್ತೀವಿ ಸರ್? ನಾವು ಬಡಪಾಯಿಗಳು ಕೊಟ್ರೆ ಒಂದ್ ಅಲ್ಪ ಸ್ವಲ್ಪ ಕೊಡೋದು ಕೆಲಸ ಮಾಡುವಂತವ್ರು. ನಾನ್ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ನಾನು ಈ ರೀತಿ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ರಿ. ಹೊಸ ಒಂದು ಕೊರೋನಾ ಸಾಂಕ್ರಾಮಿಕ ರೋಗ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಕಾಪಾಡ್ಬೇಕು, ಅರಿವನ್ನ ಮೂಡಿಸ್ಬೇಕು. ಮುಂದೆ ಇದು ಹೆಚ್ಚಳ ಆದಲ್ಲಿ ನೇರವಾಗಿ ಸರ್ಕಾರ ಹೊಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮೇಡಮ್, ಈಗ ಕೆಲವು ನಿಮಿಷದ ಮುಂಚೆ ಎಲ್ಲಾ ಕಾರ್ಯಕರ್ತರು ರೋಡ್ ಗಿಳಿತೀವಿ ಅಂತ ಎದ್ರಿತಿದ್ರು. ಈ ತರ ಯಾವ್ದಾದ್ರು ಮುಂದಿನ ಟೈಮ್ ನಲ್ಲಿ ಇಷ್ಟೊತ್ತು ತಗೊಳಕ್ಕೂ ರೆಡಿ ಇದೆ? ಖಂಡಿತವಾಗ್ಲೂ ಕೂಡ ಇಷ್ಟೊತ್ತು ನಾವು ಸಭೆ ಮಾಡಿರೋದು ಅದೇ ವಿಷಯನ. ಎಲ್ಲ ಆಶಾ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಅವರ ಒಂದು ಅಭಿಪ್ರಾಯಕ್ಕೆ ತಕ್ಕದಾಗಿ ನಾವು ಮುಂದಿನ ನಿರ್ಧಾರಗಳನ್ನ ತಗೋತೀವಿ. ಇದೇ ತರ ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆ ಅಂದ್ರೆ ತಪ್ಪಾಗುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಇದೇ ಫ್ರೀಡಂ ಪಾರ್ಕ್ಗೆ ಸೇರ್ತಾರೆ. ಆದ್ರೂ ಸರ್ಕಾರ ಬರೀ ಆಶ್ವಾಸನೆಗಳು ಮಾತ್ರ ಕೊಟ್ಟಿದ್ದರಿಂದ ಕಳಿಸ್ತಾರೆ. ಈ ಬಾರಿ ನಿಮ್ಮ ಹೋರಾಟ ಹಾಗೆ ಹೇಗಿದೆ? ಬಹಳ ಸರಿಯಾಗಿ ಹೇಳಿದ್ರಿ ಸರ್. ಕಳೆದ ಇದೇ ಸೆಪ್ಟೆಂಬರ್ ಹೋದ ವರ್ಷ ಫೆಬ್ರವರಿ 13, 14 ಹೋರಾಟ ಮಾಡಿದ್ವಿ. 2 ದಿನ ಹೋರಾಟ ಮಾಡಿದಾಗ ಮನೆ ಮುಖ್ಯಮಂತ್ರಿಗಳು ನನ್ನ ನಂಬರಿ ಹೋಗಿ ಎಲೆಕ್ಷನ್ಸ್ ಆದ್ಮೇಲೆ ನಮ್ಮನ್ನು ಕರೆದು ಮಾತಾಡಿ ಬಗೆಹರಿಸ್ತೀವಿ ಅಂತ ಹೇಳಿದ್ರಿ. ಈಗ ಅದು 11 ತಿಂಗಳ ಅವಧಿನಲ್ಲಿ 16 ಮೀಟಿಂಗ್ಗಳು IAS ಅಧಿಕಾರಿಗಳು 4 ಜನರ ಜೊತೆಗೆ, ಮಿನಿಸ್ಟರ್ ಜೊತೆಗೆ, ಆರೋಗ್ಯ ಮಂತ್ರಿಗಳ ಜೊತೆಗೆ ಆಗಿದೆ. ಯಾರು ಕೂಡ ನಿರ್ಣಾಯಕ ಒಂದು ತೀರ್ಮಾನನ ನಮ್ಮ ಇಲ್ಲಿವರೆಗೂ ಹೇಳಿಲ್ಲ. ಹಲವಾರು ಬಾರಿ ಹೆಣ್ಮಕ್ಳನ್ನ ಕರೆಸ್ತಾ ಇದ್ದಾರಲ್ಲ, ಅತ್ಯಂತ ನೋಡಿದ ವಿಷಯ.
ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ ನಾನು. ಈ ಹೆಣ್ಮಕ್ಳು ಜೀವ ಉಳಿಸೋಂಥವ್ರು, ತಾಯಿ ಮಗುನ ಜೀವ ಉಳಿಸ್ತಾ ಇದ್ದಾರೆ. ಇವ್ರು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಹಲವಾರು ಆರೋಗ್ಯದ ತೊಂದರೆಗಳಾಗ್ತಾ ಇದೆ. ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಬಾರಿ ಬಂದಾಗಲೂ ಕೂಡ ಈ ತರ ಭರವಸೆ ಕೊಡ್ತೀರಾ, ಯಾಕೆ ಈ ರೀತಿ ಸುಳ್ಳುಗಳನ್ನ ಹೇಳ್ತೀರಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಈ ಸಾರಿ ಅಹೋರಾತ್ರಿ ನಿನ್ನೆಯಿಂದ ಇದೇ ರೋಡಲ್ಲಿ, ಕಾಳಿದಾಸ ರೋಡಲ್ಲಿ ಮಲಗಿದ್ದಾರೆ. ರಾತ್ರಿ ಎಲ್ಲ ಆ ಟೆಂಟಲ್ಲಿ ಮಲಗಿದ್ದಾರೆ. ನಾಳೆನೂ ಮುಂದುವರಿಯುತ್ತೆ ಸರ್, ನಾಡ್ದೂ ಮುಂದುವರಿಯುತ್ತೆ. ಈಗಾಗಲೇ ಎಲ್ಲರೂ ಒಂದು ಅಭಿಪ್ರಾಯ ಕೇಳಿದ್ರಿ, ಅನಿರ್ದಿಷ್ಟ ಹೋರಾಟಕ್ಕೆ ನಾವು ರೆಡಿಯಾಗಿ ಬಂದಿದ್ದೀವಿ. ನಿಜವಾಗ್ಲೂ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ, ಬಡ ಜನತೆಯ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಆಶಾ ಕಾರ್ಯಕರ್ತೆಯರನ್ನ ಕರೆಸಿ ಅವ್ರ ಬೇಡಿಕೆಗಳಿಗೆ ಸ್ಪಂದಿಸಿ ಕೂಡಲೇ ಒಂದು ಇವ್ರನ್ನ ಸೇವೆಗೆ ಹೋಗೋ ತರ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮೇಡಮ್, ಯಾವ್ದಾದ್ರು ಒಂದು ಸಭೆ ಮಾಡಿ, ಮೀಟಿಂಗ್ ಮಾಡಿ, ಯಾವ್ದಾದ್ರು ಒಂಥರದ ಆಶ್ವಾಸನೆ ಟೈಮ್ ಕೇಳಿದ್ರೆ ಕೊಡಕ್ ರೆಡಿ ಆಗಿದ್ದೀರಾ ನೀವು? ಟೈಮ್ ಕೊಡುವಂತ ಸಮಯ ಈಗಾಗಲೇ ಬಹಳ ಆಗೋಗ್ತಿದೆ. ಸಮಯ ಕೊಟ್ಟು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ. ನಾನ್ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಬೆಳಗಿನಿಂದ ಬೇರೆ ಬೇರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬರ್ತೀವಿ ಅಂತ ಹೇಳಿದ್ರು. ಬನ್ನಿ, ನಮ್ಮ ಪ್ರಮುಖ ಬೇಡಿಕೆಗೆ ಉತ್ತರ ತಗೊಂಡ್ ಬನ್ನಿ. ನಿಮ್ಮ ಒಂದು ಆಫೀಸ್ ಅಲ್ಲಿ ಇರುವಂತ ಒಬ್ಬ ಜವಾನನ್ ಕೈಲೇ ಈ ಪತ್ರ ಕೊಟ್ಟು ಕಳಿಸಿ ನಾವು ವಾಪಸ್. ಅದರ್ವೈಸ್ ಯಾವ್ದೋ ಸ್ಪಷ್ಟ ಉತ್ತರ ಇಲ್ಲ ಅಂದ್ರೆ ನಮ್ ಜೊತೆಗೆ ಬಂದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ನಾವು ಸಂದೇಶ ಕಳಿಸಿದೀವಿ. ನೋಡಿದ್ರಲ್ಲ, ಇದು ಪ್ರತಿಭಟನಾ ನಿರತ ಆಶಾ ಕಾರ್ಯಕರ್ತೆಯರ ಗೋಳು. ವಿರೋಧ ಪಕ್ಷದ ನಾಯಕರು ಈ ಸ್ಥಳಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ಆಡಳಿತ ಪಕ್ಷಕ್ಕೆ ಕಿವೆ ಹಾಕ್ಕೊಳ್ತಿಲ್ಲ. ವಿರೋಧ ಪಕ್ಷದ ನಾಯಕರಾದ್ರೂ ನಮ್ಮನ್ನು ಕಿವೆ ಹಾಕ್ಕೊಳ್ತಾರ, ನೋಡೋಣ ಏನಾದರೂ ನಮ್ಮ ಕಷ್ಟನ ಕೇಳ್ತಾರ ಅಂತ ಅನ್ಕೊಂಡಿದೀವಿ. ಅವರು ಕೂಡ ಬರ್ತಾ ಇಲ್ಲ. ಅಂದರೆ ಯಾರಿಗೂ ಕೂಡ, ರಾಜಕಾರಣಿಗಳಿಗೆ ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರ ಮೇಲೆ ಕಿಂಚಿತ್ತೂ ಕೂಡ ಕಾಳಜಿ, ಗೌರವ ಇಲ್ಲ. ಇದ್ದಿದ್ರೆ ಯಾರಾದರೂ ಬಂದು ನಮ್ಮ ಈ ಬೇಡಿಕೆ ಏನು, ನಮಗೇನು ಅನ್ಯಾಯ ಆಗ್ತಾ ಇದೆ, ಯಾವ ವಿಚಾರಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದನ್ನಾದರೂ ಕೇಳ್ತಾ ಇದ್ರು. ಸೊ ನಮ್ಮನ್ನು ಈ ರೀತಿ ಕಡೆಗಣಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶಾ ಕಾರ್ಯಕರ್ತರಿಗೆ ಈ ಸರ್ಕಾರ ಕೊಡ್ತಕ್ಕಂಥ ಗೌರವ, ಇದನ್ನು ನಾವೆಷ್ಟರ ಮಟ್ಟಿಗೆ ಸಹಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಚಾರದಲ್ಲಿ ತಿಳಿಸ್ತಾ ಹೋಗಿ. ನಿಮ್ಮ ಟಿ ವಿ ಪರದೆಯ ಮೇಲೆ ಕಾಣ್ತಕ್ಕಂಥ ನಂಬರ್ 08069156633, ಈ ನಂಬರಿಗೆ ಕರೆ ಮಾಡಿ ಮಾತಾಡಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸುಮಾ ಅಂತ ಸರ್. ಸುಮಾ ಅಂತ. ಎಲ್ಲಿಂದ ಮಾಡ್ತಾ ಇದ್ದೀರಿ ಕರೆ ಸುಮಾ ಅವರೇ? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್. ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಸರ್. ಓಕೆ, ಯಾವ ಊರು? ಚಿಕ್ಕಬಳ್ಳಾಪುರ ಡಿಸ್ಟಿಕ್, ನಂದಿ PSC, ದೇವಿಶೆಟ್ಟಹಳ್ಳಿ ವಿಲೇಜು. ಆಶಾ ಕಾರ್ಯಕರ್ತೆ ನಾನು. ನೀವು ಕೂಡ ಆಶಾ ಕಾರ್ಯಕರ್ತೆಯನಾ? ಹೌದು. ಓಕೆ, ನೋಡ್ತಾ ಇದ್ದೀರಿ ನಿಮ್ಮ ಸಹೋದ್ಯೋಗಿಗಳೆಲ್ಲರೂ ಕೂಡ ಬೆಂಗಳೂರಲ್ಲಿ ನಿನ್ನೆ ಇವತ್ತು 2 ದಿನದಿಂದ ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಿದೆ ಮೇಡಮ್ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ಏನಿದೆ ಮೇಡಮ್? ಬೇಡಿಕೆ ಏನಿದೆ ಅಂದ್ರೆ ಸರ್, ಇವಾಗ ನಮ್ಗೆ 5,000 ನಿಶ್ಚಿತ ಮಾಸಿಕ ಗೌರವಧನ ಕೊಡ್ತಾರೆ. 5,000 15ನೇ ತಾರೀಕು ಒಳಗಡೆ ಅದ್ ಬರುತ್ತೆ ಪೇಮೆಂಟ್. ಆಮೇಲೆ ನಾವು ಮಾಡೋಂತ ಕೆಲ್ಸಕ್ಕೆ ಅಂದ್ರೆ ಒಂದು ತಿಂಗಳಿಗೆ ಒಂದು ಪೌಷ್ಟಿಕಾಹಾರ ಸಭೆ ಮಾಡ್ತೀವಿ, ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಸಮಿತಿ ಸಭೆ ಮಾಡ್ತೀವಿ, 10 ಜನರ ಜ್ವರದ ಒಂದು ರಕ್ತ ಲೇಪನ ಸಂಗ್ರಹಿಸಿ ಕೊಡ್ತೀವಿ, ಸ್ಫುಟಮ್ ಕೊಡ್ತೀವಿ 2. ಜ್ವರ ಬಂದ್ರೆ ವರದಿ ಮಾಡ್ತೀವಿ. ಫಸ್ಟ್ ನಮ್ಮನ್ನ ತಗೊಂಡಿದ್ದು ತಾಯಿ ಮಕ್ಕಳ ಆರೋಗ್ಯಕ್ಕೆ ಅಂತಾನೆ ತಗೊಂಡ್ರು. ಇವಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮನ್ನೇ ಇದ್ ಮಾಡ್ತಾರೆ ಸರ್. ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಇರ್ಬೋದು, ಪ್ರತಿಯೊಂದಕ್ಕೂ ಸರ್. ಅದಕ್ಕೆ ಇನ್ಸೆಂಟಿವ್ಸ್ ನಮಗ್ ಕೊಡಲ್ಲ. ಮಾಮೂಲಿಯಾಗಿ ನಾವು ಸಮಿತಿಗಳನ್ನ ಮಾಡಿದಕ್ಕೆ ರುಟೀನ್ ಅಲ್ಲಿ ನಮ್ಗೆ 2,200ವರೆಗೂ ಲಾರ್ವಾ ಸಮೀಕ್ಷೆ, ಕುಷ್ಠರೋಗ ಸಮೀಕ್ಷೆ, ಅದಕ್ಕೆಲ್ಲ ಸೇರಿ 2,200 ಅದು ರುಟೀನ್ ವರ್ಕ್ ನಮ್ದು. ಅದ್ರಲ್ಲಿ ಒಂದು VHSC VHND ಸಭೆ ಮಿಸ್ ಆಯ್ತು ಅಂದ್ರೆ ನಮ್ಗೆ ಅದು ಪೇಮೆಂಟ್ ಇರಲ್ಲ. 5,000 ಏನಿದೆ ಅದು ಕಟ್ ಆಗುತ್ತೆ, ಆ ಪೇಮೆಂಟ್ ಮಾಡಿಲ್ಲ ಅಂದ್ರೆ. ಅದು ಕಟ್ ಆಗುತ್ತೆ. ಓಕೆ ಓಕೆ ಓಕೆ. ಇದೆ ಸರ್. ಒಟ್ನಲ್ಲಿ ನಮ್ಗೆ ಒಂದು ನಿಶ್ಚಿತ ಒಂದು ಸ್ಥಾನಮಾನ ಕೊಟ್ಟಿ ಕನಿಷ್ಠ 15,000 ಮಾಸಿಕ ಗೌರವಧನ ನಮ್ಗೆ ಅಂತ ಫಿಕ್ಸ್ ಮಾಡಿ ಎಲ್ಲಾ ಕಾರ್ಯಕರ್ತರು ಸೇರಿ ಏನಕ್ ಮಾಡ್ತೀವಿ? 15,000 ಕೇಳೋದ್ರಲ್ಲಿ ದೊಡ್ಡ ವಿಷಯ ಅಂತ ಅಲ್ವೇ ಇಲ್ಲ ಸರ್. ಕನಿಷ್ಠ ಕೂಲಿ ಕೊಡಿ ಸರ್. 2 ಅವರ್ ಅಂತ ನೀವ್ ಕೆಲ್ಸಕ್ ತಗೋತೀರಾ, 2 ಅವರಲ್ಲಿ ಏನು ಕೆಲ್ಸ ಮಾಡಕ್ ಆಗಲ್ಲ ಸರ್.
ಅಲ್ಲ ಸುಮಾ ಅವ್ರೆ, ಸಿಂಪಲ್ ಏನ್ ಗೊತ್ತಾ, ಹಾ ಈ ಒಂದು ಸಾಮಾನ್ಯ ಗೇಟ್ ಕಾಯೋ ಸೆಕ್ಯೂರಿಟಿ ಕೆಲಸ ಮಾಡಿದ್ರು ಇವತ್ತು 15,000 ಹೌದು ರೂಪಾಯಿ ಸರ್. ಬೇಕೇ ಬೇಕು. ಸರ್ ನಂಬ್ತೀರಾ, ಇದ್ರಲ್ಲಿ ಎಷ್ಟೋ ಜನ ಗಂಡ ಇಲ್ದಿರೋರು ಕೆಲಸ ಮಾಡ್ತಾ ಇರ್ತಾರೆ, ಫ್ಯಾಮಿಲಿ ಪ್ರೊಟೆಕ್ಷನ್ ಇಲ್ದಿರೋರು ಇರ್ತಾರೆ. 7,500 ಏನು ಜೀವನ ಮಾಡಕ್ಕಾಗಲ್ಲ ಸರ್. ಇನ್ಸೆಂಟಿವ್ಸ್ ಇದೆ, ಹೆರಿಗೆಗೆ ಹೋದ್ರೆ ಇದೆ, ಬಾಣಂತಿ ಭೇಟಿ ಮಾಡಿದ್ರೆ ಇದ್ರೆ ಪ್ರತಿಯೊಂದಕ್ಕೂ ಇನ್ಸೆಂಟಿವ್ಸ್ ಇದೆ. ಬಟ್ ಎಲ್ಲಾ ತಿಂಗಳೆಲ್ಲ ಇನ್ಸೆಂಟಿವ್ ಇದಾಗ್ಬೇಕಲ್ಲ ಸರ್, ನಮಗ್ ಬರ್ಬೇಕಲ್ಲ. ಒಂದೊಂದ್ ತಿಂಗಳು ಹೆರಿಗೆನೇ ಇರಲ್ಲ, ಬಾಣಂತಿ ಭೇಟಿಗಳಿರಲ್ಲ. ಅವಾಗ ಅಲ್ವಾ ಹೇಳ್ತಾರೆ ಎಲ್ಲ 10,000 ತೆಗಿತಾರೆ, 15,000 ತೆಗಿತಾರೆ ಅಂತ. ಅದು ಎಲ್ಲಾರ್ಗು ಅನ್ವಯ ಆಗಲ್ಲ ಸರ್. ಆ ಕೇಸು ಇದ್ರೆ ಮಾತ್ರ ಅನ್ವಯ ಆಗುತ್ತೆ. ಈಗ ಈ ಆರೋಗ್ಯ ಫೆಸಿಲಿಟೀಸ್ ಏನಾದ್ರೂ ಇದೆಯಾ ಮೇಡಮ್ ಸರ್ಕಾರದಿಂದ ನಿಮ್ಗೆ? ಹಾ ಇದೆ ಸರ್, ಇದೆ. ನಮ್ಗೆ ಮೋದಿ ಅವರು ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ನಮ್ಗೆ PMJY ಇದಕ್ಕೆ ಅವರೇ 440 ಪ್ಲಸ್ 22 ರೂಪಾಯಿ ಅವರೇ ಗೌರ್ಮೆಂಟ್ ಇಂದ ಕ್ರೆಡಿಟ್ ಆಗುತ್ತೆ ಸರ್. ಪ್ರತಿ ಆರೋಗ್ಯ ಯೋಜನೆಗೆ ನಮ್ಗೆ ಅದು PMJY ಇದಕ್ಕೆ ಕೇಂದ್ರ ಸರ್ಕಾರದಿಂದನೇ ನಮಗೆ ಅದು ಏನಿದೆ ಆರೋಗ್ಯ ವಿಮೆಗೆ ಅವರೇ ದುಡ್ಡು ಹಾಕ್ತಾರೆ ಸರ್. ಅಲ್ಲ ಕಂಪ್ಲೀಟ್ ಆಗಿ ಕುಟುಂಬಕ್ಕಿದೆಯಾ ಅಥವಾ ನಿಮ್ಮ ಒಬ್ಬರಿಗೆ ಇಲ್ಲ, ಹೆಂಗೆ? ನಮ್ಮ ಒಬ್ರಿಗಿದೆ ಸರ್. ನಿಮ್ಮ ಒಬ್ರಿಗೆ ಇರುತ್ತೆ. ಎಷ್ಟು ಲಕ್ಷದವರೆಗೂ ಇರುತ್ತಂತೆ ಮೇಡಮ್ ಅದು ಇನ್ಶೂರೆನ್ಸ್ ಕವರು? 5 ಲಕ್ಷದವರೆಗೂ ಇರುತ್ತೆ ಸರ್. 5 ಲಕ್ಷದವರೆಗೂ ಇರುತ್ತೆ. ಅವರೇ ಅಕೌಂಟಿಗೆ ಇದ್ ಮಾಡ್ತಾರೆ ಸರ್. ನಮ್ದೇನ್ ಅಕೌಂಟ್ ಇದೆ ಅದಕ್ಕೆ ಅವರೇ ವರದಿ ತಗೊಂಡು ಹಾಕ್ತಾರೆ ಸರ್. ಓಕೆ. ಒಂದು ಹೆಲ್ತ್ ಫೆಸಿಲಿಟಿ ಒಂದು ಬಿಟ್ರೆ ಮಿಕ್ಕಿದ ಯಾವ ಫೆಸಿಲಿಟೀಸ್ ಇದೆ ಮೇಡಮ್ ಸರ್ಕಾರದಿಂದ? ಸರ್ಕಾರಿ ನೌಕರರಿಗೆ ಸಿಗುವಂತ ಫೆಸಿಲಿಟೀಸ್ಗಳಲ್ಲಿ ಏನಿಲ್ಲ ಸರ್, ಏನು ಫೆಸಿಲಿಟಿನೂ ಇಲ್ಲ. ಇವತ್ತು ಹೋಗಿ ಅಂದ್ರೆ ನಾವು ಬ್ಯಾಗ್ ಎತ್ಕೊಂಡು ಮನೆಗೆ ಬರ್ಬೇಕು ಅಂತ ಏನಿದಿಲ್ಲ ಸರ್. ಸಮಯದ ಅವಧಿ ಮತ್ತೆ ಇದಕ್ಕೋಸ್ಕರ ನೋಡಿ ಕೆಲಸ ಮಾಡೋರು ನಾವು ಕೆಲವ್ರು ಇದೀವಿ. ಅದು ಸಮಯದ ಅವಧಿ ಅಂತ ನೋಡ್ಕೊಂಡ್ ಮಾಡಿದ್ರೆ 2 ಅವರ್ ಅಂತ ಹೇಳ್ತಾರೆ. ಇವಾಗ ಹೊಸದಾಗಿ ಗೃಹ ಆರೋಗ್ಯ ಯೋಜನೆ ಶುರುವಾಗಿದೆ ಸರ್. ಬೆಳಗ್ಗೆ 6 ಗಂಟೆಯಿಂದ ಸಮೀಕ್ಷೆ ಅಂತೆ. ಅದು 30 ವರ್ಷ ಮೇಲ್ಪಟ್ಟವರಿಗೆ ಪ್ರತಿದಿನ 30 ಮನೆ ಸಮೀಕ್ಷೆ ಮಾಡ್ಬೇಕು. ಪ್ರತಿದಿನ 30 ಮನೆ? 30 ಮನೆ ಸರ್. ಹೊಸದಾಗಿ ಗೃಹ ಆರೋಗ್ಯ ಯೋಜನೆ ಅಂತ ಮೈಕ್ರೋ ಪ್ಲಾನ್ ರೆಡಿ ಆಗಿದೆ. ಈ ಸ್ಟ್ರೈಕ್ ಇಲ್ಲ ಅಂದಿದ್ರೆ ಅದು ಈ ತರದಕ್ಕೇನಾದ್ರೂ ಇನ್ಸೆಂಟಿವ್ ಸಿಗುತ್ತಾ ಪ್ರತಿ ಮನೆಗೆ ಇಷ್ಟಂತ ಏನಾದ್ರು? ಇಲ್ಲ ಸರ್. ಈಗ ಕಳೆದ 1 ತಿಂಗಳಿಂದ TB ಇಂಟೆನ್ಸಿಫೈಡ್ ಪ್ರೋಗ್ರಾಮ್ ನಡೀತಿದೆ. ಅದಕ್ಕೂ ಯಾವುದೇ ರೀತಿ ಇನ್ಸೆಂಟಿವ್ ಇಲ್ಲ. ಅದು ನಡೆಯೋದು ಮಾರ್ಚ್ 17ರವರೆಗೂ ನಡೆಯುತ್ತೆ. ಪ್ರತಿದಿನ ಸ್ಫುಟಮು, ದುರ್ಬಲ ವ್ಯಕ್ತಿಗಳದ್ದು ಕಫ ಪರೀಕ್ಷೆ ಎಲ್ಲ ಸಂಗ್ರಹಣೆ ಮಾಡಿ ಕೊಡ್ಬೇಕು. ಇನ್ನೇನಿಲ್ಲ ಸರ್, ನಮ್ಗೇನ್ ಯಾವುದೇ ರೀತಿ ಒಂದು ಪ್ರತಿನಿತ್ಯ ತಾವು ತಾಯಿ ಮಕ್ಕಳ ಏನು ಸೇವೆ ಹೊರತುಪಡಿಸಿ ಈಗ ಅನಾರೋಗ್ಯ ಪೀಡಿತ ಜನರನ್ನ ಪ್ರತಿನಿತ್ಯ ಭೇಟಿ ಮಾಡ್ಬೇಕು ನೀವು. ಹೌದು ಸರ್. BP ಶುಗರ್ ಇಂದ ಹಿಡ್ದು ಡಯಾಲಿಸಿಸ್ ಇಂದ ಹಿಡ್ದು ಅಪೌಷ್ಟಿಕತೆಯಿಂದ ಹಿಡ್ದು ಪ್ರತಿಯೊಂದು ಕೆಲಸ ನಮ್ ಹೆಗಲ ಮೇಲೆ ಇದೆ ಸರ್. ನಮ್ ಡಾಕ್ಟರ್ ನರ್ಸ್ಗಳು ಮಾಡೋ ಕೆಲಸನ ನೀವು 75% ಮಾಡ್ತೀರಿ ಈಗಲ್ಲ ಈ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ. ಎಸ್ ಮೇಡಮ್. ಈಗ ಏನಾಗ್ತಾ ಇದೆ ಅಂತಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಇವತ್ತು ತಮಗೂ ಕೂಡ ಗೊತ್ತಿದೆ ಸುಮಾ ಅವ್ರೆ, ಒಬ್ಬ ವ್ಯಕ್ತಿ ಚೆನ್ನಾಗಿ ದುಡಿತಾನಲ್ಲ, ಮೈ ಬಗ್ಸಿ ದುಡಿತಾನಲ್ಲ, ಬೆವರು ಸುಡಿಸಿ ದುಡಿತಾನಲ್ಲ, ಅವನಿಗೆ ಪೇಮೆಂಟ್ ಕಡಿಮೆ. ಯಾವ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಮಾಡ್ತಾನಲ್ಲ ಅವನಿಗೆ ಪೇಮೆಂಟ್ ಜಾಸ್ತಿ. ಈ ಸಮಾಜ ಹಿಂಗ್ ನಡ್ಕೊಂಡು ಹೋಗ್ತಾ ಇದೆ. ಹೌದು ಸರ್. ಏನಿಲ್ಲ, ನಾವೇನೊಬ್ರು ಅಧಿಕಾರಿಯಿಂದ ಕಿರುಕುಳ ಇದೆ ಅಥವಾ ನಮ್ಗೆ ಏನು ಇದ್ ಮಾಡ್ತಾ ಇಲ್ಲ ಅಂತ ಮಾಡ್ತಿಲ್ಲ. ನಾವೇನ್ ಕೆಲಸ ಮಾಡ್ತೀವಿ ಅದು ಕನಿಷ್ಠ ವೇತನ ಕೊಡಿ ಅಷ್ಟೇ ಕೇಳ್ತಾ ಇರೋದು. ಇವತ್ತಿನ ಇಂಥ ಕಾಲಘಟ್ಟದಲ್ಲೂ ಕೂಡ 15,000 ರೂಪಾಯಿ ಅಷ್ಟೇ ನಿಮ್ಮ ಬೇಡಿಕೆ ಇದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಮತ್ತೆ ಈ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ತನ್ನ ಗ್ಯಾರಂಟಿ ಘೋಷಣೆಗಳಲ್ಲಿ ಇದನ್ನು ಕೂಡ ಹೇಳಿತ್ತು, ತನ್ನ ಆಶ್ವಾಸನೆಗಳಲ್ಲಿ. ನನ್ನ ಹತ್ರ ಪ್ರಣಾಳಿಕೆ ಮೊನ್ನೆವರೆಗೂ ಇಟ್ಕೊಂಡಿದ್ದೆ. 8,000 ಫಿಕ್ಸ್ಡ್ ಮಾಡ್ತೀವಿ, ನಿಶ್ಚಿತ ಗೌರವಧನ 8,000 ಕೊಡ್ತೀವಿ, ಇನ್ನು ಉಳಿದಿದ್ದು ಎಲ್ಲ ಇನ್ಸೆಂಟಿವ್ಸ್ ಪ್ರಕಾರ ಬರುತ್ತೆ ಅಂತ ಹೇಳಿದ್ರು. ಹೌದು, ಪ್ರಣಾಳಿಕೆಯಲ್ಲಿ ಇತ್ತು. ಈಗ ಏನ್ ಹೇಳ್ತಾ ಇದಾರಂತೆ ಮೇಡಮ್ ಸರ್ಕಾರದವರು? ಇನ್ನ ಏನು ಹೇಳ್ತಾ ಇಲ್ಲ ಸರ್. ನಿನ್ನೆಯಿಂದ ನಡೀತಾ ಇದೆ ಪ್ರತಿಭಟನೆ. ನಂಗೆ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಹೋಗಿಲ್ಲ ನಾನು. ನಾಳೆ ಜಾಯ್ನ್ ಆಗ್ತೀನಿ ಸರ್ ನಾನು. ಖಂಡಿತ ಸುಮಾ ಅವ್ರೆ, ನಿಮ್ಗೋಸ್ಕರ ನಾವು ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸುದ್ದಿಯನ್ನ ಪ್ರಸಾರ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡ್ತೀವಿ ಸುಮಾ ಅವ್ರೆ. ಬಟ್ ಯಾವತ್ತೂ ಕೂಡ ಕಷ್ಟಪಟ್ಟು ನೀವು ಈ ರೀತಿ ಸೇವೆ ಮಾಡ್ತಾ ಇದ್ದೀರಲ್ಲ, ದೇವ್ರೊಬ್ಬ ಇದ್ದಾನೆ, ಅದಕ್ಕೆ ಫಲ ಅಂತ ಕೊಟ್ಟೆ ಕೊಡ್ತಾನೆ. ಥ್ಯಾಂಕ್ ಯು ಸುಮಾ ಅವ್ರೆ, ಕರೆ ಮಾಡಿ ಮಾತನಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ಬಹಳ ಸಂಕ್ಷಿಪ್ತವಾಗಿ ಸುಮಾ ಅವರು ತಮ್ಮ ಆರೋಗ್ಯ ಸೇವೆ ಇರ್ಬೋದು ಅಥವಾ ತಮ್ಮ ಆಶಾ ಕಾರ್ಯಕರ್ತೆಯ ಒಂದು ಕೆಲಸ ಹೇಗಿರುತ್ತೆ ಅನ್ನುವ ವಿಚಾರವನ್ನ ನಮ್ಮ ಮುಂದೆ ಹೇಳಿದ್ರು. ಎಳೆಯಾಗಿ ಹೇಳಿದ್ರು, ಈ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತೇವೆ, ಇಷ್ಟೇ ನಮಗೆ ಪೇಮೆಂಟ್ ಸಿಗುತ್ತೆ. ಓಪನ್ ಆಗಿ ಹೇಳಿದ್ರು ಅವರು. ನಮ್ಗೊಂದು 5,000
ಈಗ ಪೇಮೆಂಟ್ ಕೊಡ್ತಾರೆ, ಅದರ ಜೊತೆಗೆ 2,500 ಸೇರಿಸಿ ಕೊಡ್ತಾರೆ. ಏನಾದರೂ ಇನ್ಸೆಂಟಿವ್ ಅಂತ ಸಿಕ್ಕರೆ ಅದು. ಇನ್ ಕೇಸ್ ನಾವು ಅದನ್ನು ಪಡ್ಕೊಂಡಿಲ್ಲ ಅಂದರೂ ಕೂಡ ನಾವು ಇಲ್ಲಿ 5,000 ತೊಗೊಳಕ್ಕೆ ಸಾಧ್ಯ ಇಲ್ಲ. ಹಿಂಗಾಗ್ತಾ ಇದೆ. ಯಾವುದೋ ಎಕ್ಸ್ಟ್ರಾ ಇನ್ಸೆಂಟಿವ್ ಅಂತ ತೊಗೊಂಡ್ರೆ ಮ್ಯಾಕ್ಸಿಮಮ್ ಒಂದು 10,000ವರೆಗೂ ಕೆಲವ್ರು ತೊಗೊಳ್ತಾರೆ, ಎಲ್ಲರೂ ತೊಗೊಳಕ್ಕಾಗಲ್ಲ. ಅಂದರೆ 5,000 ಪರ್ ಮಂತ್ ಅಂತಂದರೆ ಹೆಂಗೆ ಬದುಕೋದು, ಅವ್ರು ಹೆಂಗೆ ಈ ಸೇವೆ ಮಾಡೋದು ಅಲ್ವಾ? ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸುಕನ್ಯಾ ಅಂತ ಸರ್. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ, ಅರ್ಬನ್ ಇಂದ. ಓಕೆ. ಅದೇ ಸರ್, ನಮ್ದು ಇವತ್ತಿನ ದಿನದಿಂದ ಹೋರಾಟ ಮಾಡ್ತಾ ಇಲ್ಲ ಸರ್. ಸುಕನ್ಯಾ ಅವರೇ, ತಾವು ಕೂಡ ಆಶಾ ಕಾರ್ಯಕರ್ತೆಯರಾ? ಸರ್ ತಾವು ಕೂಡ ಆಶಾ ಕಾರ್ಯಕರ್ತೇನೆ? ಹೌದು ಸರ್, ನಾನು ಆಶಾ ಕಾರ್ಯಕರ್ತೇನೆ. ಕಳೆದ 8 ವರ್ಷದಿಂದ ನಾನು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ ಸುಕನ್ಯಾ ಅವ್ರು ಹೇಳಿ. ಇವತ್ತಿನ ತನಕ ನಮ್ಗೆ ಸರ್ಕಾರ ಯಾವುದೇ ರೀತಿ ಆಗ್ಲಿ ನಾವು ಹೋರಾಟ ಮಾಡ್ಕೊಂಡೇ ಪಡ್ಕೊ ಬಂದಿದೀವಿ ಸರ್. ಈಗ ಹೇಳ್ತಾರೆ ಆಶಾ ಕಾರ್ಯಕರ್ತೆಯರು ಬೀದಿಗೆ ಬರ್ತಾ ಇದ್ದಾರೆ ಅಂತಾರೆ. ಆಶಾ ಕಾರ್ಯಕರ್ತೆಯರಿಗೆ ಸಿಗುವಂತ ಗೌರವ ಸಿಕ್ಕಿದ್ರೆ ಬೀದಿಗೆ ಏನಕ್ಕೆ ಸರ್ ನಾವು ಬರ್ತೀವಿ? ಕೋವಿಡ್ ಟೈಮಲ್ಲಿ ಕೂಡ ಕನಿಷ್ಠ 5,000 ಗೌರವಧನ, ಅದ್ರಲ್ಲಿ ಹೇಳ್ತಾರೆ ಸರ್ 2,200 ರೂಪಾಯಿ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ. ಅದು ನಾವು ಸರ್ವೆ ಮಾಡಿ, ನಾವು ಮೀಟಿಂಗ್ ಅಟೆಂಡ್ ಮಾಡಿ, VHSNC, VHND ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಮಾತ್ರ ಸರ್ ನಮಗ್ ಬರೋದು. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನಾವು ಮಾಡಿಲ್ಲ ಅಂದ್ರೂ ಕೂಡ ನಮಗ್ ಬರಲ್ಲ ಅದು. ಮತ್ತೆ ಸರ್ ಈಗಿನ ದಿನದಲ್ಲಿ 5,000 ನಾವು 7,200 ರೂಪಾಯಿ ತಗೊಂಡು ಹೇಗ್ ಸರ್ ಜೀವನ ಮಾಡೋದು? ನಮ್ಮ ಸರ್ಕಾರ ಇದೇನೋ ಈ 2,200 ರೂಪಾಯಿ ಇನ್ಸೆಂಟಿವ್ ತಗೊಳ್ದೆ ಹೋದ್ರೆ ಮೂಲ ವೇತನನೂ ಬರಲ್ವಲ್ಲ? ಇಲ್ಲ ಸರ್, ಅದ್ರಲ್ಲೂ ಈಗ ನಾವು ಸರ್ ಒಂದು ಆರೋಗ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಮ್ಗೆ ಆರೋಗ್ಯ ಸಮಸ್ಯೆ ಆದ್ರೆ ನಾವ್ ರಜಾ ಹಾಕೊಂಡ್ರು ಕೂಡ ನಮ್ಗೆ ಯಾವ್ದೇ ರೀತಿ ಸ್ಯಾಲ್ರಿಗಳು ಬರಲ್ಲ ಸರ್ ನಮಗೆ. ಈ ತರ ಪರಿಸ್ಥಿತಿ ಇದೆ ಸರ್ ನಮ್ದು. ಮತ್ತೆ ಸರ್ ನಮ್ ಸರ್ಕಾರ ಹೇಳ್ತಾರೆ ನಾವ್ ಹೆಣ್ಮಕ್ಳಿಗೋಸ್ಕರ ಮಾಡ್ತೀವಿ, ಮಹಿಳೆಯರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಮಹಿಳೆಯರಿಗೆ ಸಪೋರ್ಟ್ ಮಾಡೋರು ಎಲ್ಲಿ ಬಂದಿದ್ದಾರೆ ಸರ್ ಇವತ್ತು? ಯಾರೊಬ್ರು ಕೂಡ ಆಶಾ ಕಾರ್ಯಕರ್ತೆಯರ ಕಷ್ಟನ ಅರ್ಥ ಮಾಡ್ಕೊಂತ ಇಲ್ಲ ಸರ್ ಇವತ್ತು. ಇದು ನಮ್ಮ ಪರಿಸ್ಥಿತಿ ಇದೆ ಸರ್. ಏನ್ ಹೇಳ್ತೀರಿ ಸರ್ಕಾರಕ್ಕೆ ಈ ಮೂಲಕ ನೀವು? ಸರ್ ಸರ್ಕಾರಕ್ಕೆ ಹೇಳ್ತಾ ಇದೀವಿ ಸರ್, ನಾವು ಕೇಳ್ತಾ ಇರೋದು ತುಂಬಾ ಕೇಳ್ತಾ ಇಲ್ಲ ಸರ್, ಕನಿಷ್ಠ ವೇತನ ಕೊಡಿ ಅಂತ ಕೇಳ್ತಾ ಇದೀವಿ ನಾವು. ಇದು ನಾವು ಅವ್ರ ಹತ್ರ ಹೋರಾಟ ಮಾಡಿನೇ ಪಡ್ಕೋಬೇಕು ಅನ್ನೋದೇನಿಲ್ಲ ಸರ್. ಇದನ್ನ ಅವರು ಕೂಡ ನಮ್ಮನ್ನ ಪರಿಗಣಿಸಿ ಕಳೆದ 2 ದಿನದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದೀವಿ ಸರ್. ನಾವು ಹೆಣ್ಮಕ್ಳುಗಳು ಕೂತಿದೀವಿ, ಚಿಕ್ಕ ಮಕ್ಳನ್ನ ಬಿಟ್ಬಿಟ್ಟು ಬಂದಿದೀವಿ. ಮನೇಲಿ ಗಂಡ, ಅತ್ತೆ, ಮಾವ, ವಯಸ್ಸಾಗಿರೋರು, ಕಾಯಿಲೆ ಇರೋರು ಎಲ್ಲಾರನು ಬಿಟ್ಟು ಬಂದು ಕೂತಿದೀವಿ ಇವತ್ತು. ಅದಕ್ಕೋಸ್ಕರ ಸರ್ ನಮ್ಗೆ ಸರ್ಕಾರ ಗಮನಿಸಿ ನಮ್ಗೆ ನ್ಯಾಯ ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಸರ್ ನಾವು. ಥ್ಯಾಂಕ್ ಯು ಸುಕನ್ಯಾ ಅವರ ಕರೆ ಮಾಡಿ ಮಾತನಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕೆ. ಅವರು ಕೂಡ ಆಶಾ ಕಾರ್ಯಕರ್ತೆ ಅಂತೆ.